Hello friends, good morning. Welcome back to our channel. First of all, wish you a very happy ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಸೊ ನಾವಿವತ್ತು ರೆಡಿಯಾಗಿ ಎಲ್ಲಿ ಹೊಂಟೇವ್ ಗೊತ್ತ್ರಿ, ಉತ್ತರ ಕರ್ನಾಟಕ ಬಳಗದವ್ರು ಎಲ್ಲರೂ ಕೂಡಿ ಸಂಕ್ರಾಂತಿ ಹಬ್ಬ ಸೆಲೆಬ್ರೇಟ್ ಮಾಡಾಕ. ಸೊ ನಿಮಗೂ ಕರ್ಕೊಂಡು ಹೋಗ್ತೀನಿ. ಕಮ್ ಲೆಟ್ಸ್ ಗೋ. ಫ್ರೆಂಡ್ಸ್ ನೋಡ್ರಿ, ಇಂಥ ಜಾಗ ಒಳಗೆ ನಾವು ಸಂಕ್ರಾಂತಿ ಸೆಲೆಬ್ರೇಟ್ ಮಾಡಕ್ಕೆ ಬಂದೇವು. ಫುಲ್ ನೇಚರ್ ಗ್ರೀನಲ್ಲಿ ನೋಡ್ರಿ ಎಷ್ಟು ಚಂದ ಎಲ್ಲರೂ ಬಂದಾರ ಇಲ್ಲೇ ಸೆಲೆಬ್ರೇಟ್ ಮಾಡಕ್. ಈಗ ಪೂಜೆ ಮಾಡಕತ್ತಾರ್ರಿ ಇವರೆಲ್ಲ ಹಾಡಿ ಜನನ ಮರಣ ರಹಿತ ಜಂಗಮಗೆ ಬೆಳಗಿರಿ ಜ್ಞಾನ ಪೂರ್ಣಂ ಜಗಂಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರುತಿ ನಾನೇ ನಂಬು ಬಿಡರಿ ನರಕಕ್ಕೆ ಪ್ರಾಪ್ತಿ ಜ್ಞಾನಿಗಳೊಡನಾಡಿರಿ ಹೀನ ವಿಷಯದ ಜನ್ಮ ಹಿಂದುಳಿಸಿ ಲಿಂಗಕ್ಕೆ ಹೀನ ವಿಷಯದ ಜನ್ಮ ಹಿಂದುಳಿಸಿ ಲಿಂಗಕ್ಕೆ ದೇವನೇ ಗತಿ ಎಂದು ಮನವೊಪ್ಪಿ ಕರೆಯಿರಿ ಜ್ಞಾನ ಪೂರ್ಣಂ ಜಗಂ ಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರುತಿ ಅಷ್ಟವರ್ಣದ ಸೋಲವು ಅಟ್ಟಹಾಸದಿ ನಲಿಬಳಿರಿ ಬೆಳಗಿರೆ ಲಕ್ಷ್ಮೀ ದೇವಿಗೆ ಆರತಿ ವಾಹನ ಶಂಕರ ನಾಮವಚಾರವ ಮಾಡಿ. ಇಲ್ಲಿ ಬೆಸ್ಟ್ ಪಾರ್ಟ್ ಆಫ್ ದ ಈವೆಂಟ್ ಸೆಲೆಬ್ರೇಷನ್ ಅಲ್ಲಿ ಮೇಡಮು ಹಾಡ್ತಾ ಇದ್ರು. ಒಬ್ರು ಇಷ್ಟು ಚೆನ್ನಾಗಿ ಹಾಡಿದ್ರು ಗೊತ್ತೇನ್ರಿ, ಕೇಳಂಗೆ ಅನ್ನಿಸ್ತಾ ಇತ್ತು. ಸೂಪರ್ ಇತ್ತದು. ಈವ್ನಿಂಗು ಹೋಗಿ ಬಂದಮೇಲೆ ಬಿಟ್ಟು ಬೇಬಿಗೆ ಹೊಸ ಡ್ರೆಸ್ ತೊಗೊಂಡಿದ್ದೇವ್ರಿ ಸಂಕ್ರಾಂತಿಗೆ. ಸೊ ಇದನ್ನೆಲ್ಲ ಬಿಟ್ಟು ರೆಡಿ ಆಗಿಬಿಟ್ಟಿದ್ಲು. ಬಿಟ್ಟು ಕಡೆಯಿಂದ ಹ್ಯಾಪಿ ಸಂಕ್ರಾಂತಿ. ಮತ್ತು ಈಗ ಪಾಸ್ತಾ ಮಾಡೋದು ನೋಡೋಣ ಬನ್ನಿರಿ. ಸೊ ಫ್ರೆಂಡ್ಸ್, ಪಾಸ್ತಾ ಮಾಡೋದು ಹೆಂಗಂತ ನೋಡೋಣ. ಒಂದು ಪಾತ್ರೆಯಲ್ಲಿ ನೀರು ಹಾಕ್ಕೊಳ್ಳಿ. ಅದು ನೀರೆಲ್ಲ ಹಾಕಿದ್ಮೇಲೆ ಹೆಸರು ಬರ್ತಾವಲ್ರಿ, ಅಂದರೆ ಸ್ವಲ್ಪ ಕುದಿಯೋಕ್ಕೆ ಸ್ಟಾರ್ಟ್ ಆದಮೇಲೆ ರೆಡಿ ತಂದಿರೋ ಪಾಸ್ತಾನ ಹಾಕಿಬಿಟ್ಟು ಬಾಯ್ಲ್ ಮಾಡಬೇಕು ನೀಟಾಗಿ. ಬಾಯ್ಲ್ ಆದಮೇಲೆ ಬಾಯ್ಲ್ ಟೈಮಲ್ಲಿ ಒಂದು ಸ್ವಲ್ಪ ಆಯಿಲ್ನೂ ಹಾಕ್ಕೊಳ್ಳಿ. ಟೇಸ್ಟಿ ಆಗ್ತೈತಿ ರೀ. ಹೊರಗಿನ ಪಾಸ್ತಾ ಇಂಥದ್ದು ಮಾಡಿರ್ತಾರೆ ಅಂತ ನೀರಲ್ಲೆಲ್ಲ ಹಾಕ್ಬಿಟ್ಟು ಸ್ವಲ್ಪ ಸಾಲ್ಟ್ನೂ ಹಾಕ್ಕೊಳ್ಳಿ. ಮನೆಯಲ್ಲೇ ಮಾಡ್ಕೊತೀನಿ, ಸೂಪರ್ ಟೇಸ್ಟಿಯಾಗಿರುತ್ತೆ ನೋಡಿ. ಈಗ ಬಾಯ್ಲ್ ಆಗ್ತಾ ಇದೆಯಲ್ಲ, ಆಮೇಲೆ ಇದನ್ನು ಒಂದು ಚಾನಿ ಇಟ್ಬಿಟ್ಟು ಸೋಸ್ಕೊಂಬಿಡಿ, ನೀರೆಲ್ಲ ತಕ್ಕೊಂಬಿಡಿ ಎಲ್ಲ. ಆದರೂ ಇದು ಫುಲ್ ಮೈದಾ ಐಟಮ್ಸ್ ರೀ, ಮಕ್ಕಳಿಗೆಲ್ಲ ಜಾಸ್ತಿ ಕೊಡೋಕ್ಕೆ ಹೋಗಬೇಡಿ, ಒಳ್ಳೇದಲ್ಲ ಮೈದಾ, ಡೈಜೆಸ್ಟ್ ಆಗಲ್ಲ. ಬೇಕಾಗಿರೋ ಸಾಮಗ್ರಿಗಳು ಟೊಮೆಟೊ, ಮೆಣಸಿನ್ಕಾಯಿ, ಜಿಂಜರು, ಟೊಮೆಟೊ ಸಾಸು, ನಿಂಬೆಹಣ್ಣು, ಈರುಳ್ಳಿ ಮತ್ತು ಸೋಯಾ ಸಾಸು. ಓಕೆನಾ? ಈಗ ಒಂದು ಪಾತ್ರೆಯಲ್ಲಿ ಆಯಿಲ್ ಹಾಕ್ಕೊಳ್ಳಿ. ನಿಮ್ಗೆ ಎಷ್ಟು ಬೇಕಷ್ಟು ಆಯಿಲ್ ಹಾಕ್ಕೊಳ್ಳಿ, ಡಿಪೆಂಡ್ಸು. ಆಯಿಲ್ ಹಾಕ್ಕೊಂಡ್ಬಿಟ್ಟು ಫಸ್ಟು ಇದು ಕೊತ್ತಂಬರಿ, ಆಮೇಲೆ ಬೆಳ್ಳುಳ್ಳಿ ಹಾಕಿ, ಗಾರ್ಲಿಕ್ಕು, ಆಮೇಲೆ ಮೆಣಸಿನ್ಕಾಯಿನೂ ಹಾಕ್ಕೊಂಬಿಡಿ. ಹೀಗೆ ಟೊಮೆಟೊ ಹಾಕ್ಕೊಳ್ಳಿ. ಟೊಮೆಟೊ ಸಾಫ್ಟ್ ಎಲ್ಲ ಆದಮೇಲೆ ಸ್ಪ್ರಿಂಗ್ ಆನಿಯನ್ಸ್ ಹಾಕ್ಕೊಳ್ಳಿ. ಸ್ಪ್ರಿಂಗ್ ಆನಿಯನ್ ಟೇಸ್ಟಿಯಾಗಿರುತ್ತೆ. ಅದನ್ನೆಲ್ಲ ನೀಟಾಗಿ ಫ್ರೈ ಮಾಡ್ಕೊಂಬಿಡಿ ಸಾಫ್ಟ್ ಆಗೋವರೆಗೂ. ಫ್ರೈ ಮಾಡ್ಕೊಂಬಿಟ್ಟು ಒಂದು ಸ್ವಲ್ಪ ಅಚ್ಚ ಖಾರದ ಪುಡಿ, ಚಿಲ್ಲಿ ಪೌಡರ್ ಹಾಕಿ, ಆಮೇಲೆ ಸಾಸ್ ಹಾಕಿ. ಖಾರ ಹಾಕಬೇಕು, ಸ್ವಲ್ಪ ಟೇಸ್ಟ್ ಬರುತ್ತೆ. ಮಕ್ಕಳಿಗೆಲ್ಲ ಆದರೆ ಸ್ವಲ್ಪ ಕಡಿಮೆ ಹಾಕಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಅದನ್ನೆಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೊಂಡ್ಬಿಟ್ಟು ಸೋಯಾ ಸಾಸ್ ಹಾಕ್ಕೊಳ್ಳಿ. ಹಾಗೆ ಸ್ವಲ್ಪ ಹಾಕಿ ಸೋಯಾ ಸಾಸು, ಇಲ್ಲಿಗಾದ್ರೆ ಕೈ ಆಗಿಬಿಡುತ್ತೆ ಅದು. ಆಮೇಲೆ ಅದನ್ನು ಹಾಗೆ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಈಗ ಕುದಿಸಿಟ್ಕೊಂಡಿರೋ ನೀರೆಲ್ಲ ಜಾನಿರೋ ಪಾಸ್ತಾ ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡಿ. ಅವಾಗ ಮಾಡ್ಕೊಬೋದು, ಟೇಸ್ಟಿಯಾಗಿರುತ್ತೆ. ಮನೆಯಲ್ಲೇ ಮಾಡ್ಕೊಳ್ಳೋದು ಬೆಟರ್ ಅಲ್ವಾ? ಹೊರಗಡೆ ಎಲ್ಲ ಟೇಸ್ಟಿಂಗ್ ಪೌಡ್ರು ಅದು ಇದು ಹಾಕಿರ್ತಾರೆ ನೋಡಿ. ಮನೆಯಲ್ಲೇ ಎಷ್ಟು ಫ್ರೆಶ್ ಆಗಿ ರೆಡಿ ಆಗಿಬಿಡ್ತು. ಅಯ್ಯೋ, ನಂಗೆ ಬಾಯಲ್ಲಿ ನೀರೆಲ್ಲ ಬಿಡ್ತಾಯಿದೆ. ಟೇಸ್ಟಿಯಾಗಿದೆ ನೋಡಿ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ಹ್ಯಾಪಿಯಾಗಿದೆ. ಗ್ಯಾಸ್ ಆಫ್ ಮಾಡ್ಕೊಳ್ಳಿ. ಟೇಸ್ಟಿ ಪಾಸ್ತಾ ಇಸ್ ರೆಡಿ ಟು ಈಟ್. ಮ್ಯಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ತಿಂದು ನೋಡಿ ಮಾಡಿಕೊಂಡು ಸೂಪರ್ ಟೇಸ್ಟಿಯಾಗಿರುತ್ತೆ.
ನೋಡಿ ಎಷ್ಟು ಚೆನ್ನಾಗಿದೆ. ಮ್ಯಾಗ ಸ್ವಲ್ಪ ಸಾಸ್ ಹಾಕ್ಬಿಟ್ಟು ನಿಂಬೆಹಣ್ಣು ಹಿಂಡ್ಕೊಂಬಿಡಿ, ಇನ್ನೂ ಟೇಸ್ಟ್ ಬರುತ್ತೆ. ನೀವು ಸ್ವಲ್ಪ ಚಾಟ್ ಮಸಾಲಾನು ಹಾಕ್ಕೋಬೋದು, ಏನು ಪ್ರಾಬ್ಲಮ್ ಇಲ್ಲ, ಚೆನ್ನಾಗಿರುತ್ತೆ ತಿನ್ನೋಕ್ಕೆ.